ನಾನು ಸುಮಾರಷ್ಟು ಸ್ಯಾಂಡ್ವಿಚಸ್ನ ಟ್ರೈ ಮಾಡಿದ್ದೀನಿ, ಬಟ್ ನನ್ನ ಮಕ್ಕಳ ಫೇವ್ರೆಟ್ ಸ್ಯಾಂಡ್ವಿಚ್ ರೆಸಿಪಿ ಇದಂತೂ ಟಮ್ಮಿ ಫೀಲಿಂಗ್ ಅನ್ಸೋದ್ರಿಂದ ಹ್ಯಾಪಿಯಾಗಿ ಬ್ರೇಕ್ಫಾಸ್ಟ್ ಆಗಿ ಟ್ರೈ ಮಾಡ್ಬೋದು. ಗ್ರೀನ್ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಇದ್ರೆ ಪುದೀನ ಎಲೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಫ್ರೆಶ್ ಮೊಸರು, ಉಪ್ಪು, ಚಾಟ್ ಮಸಾಲ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಚಾಟ್ ಮಸಾಲ ಇಲ್ಲ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಗೆ ನಿಂಬೆ ಹಣ್ಣಿನ ರಸ ಹಾಕೋಬಹುದು. ಈಗ ಬೇಯಿಸಿಟ್ಟಿರೋ 2 ಮೀಡಿಯಂ ಸೈಜ್ ಆಲೂಗಡ್ಡೆ, ಹಾಗೆ ನನ್ನ ಮನೆಯಲ್ಲೇ ಒಂದ್ ಸ್ವಲ್ಪ ಹಾಲು ಹೊಡೆದಿತ್ತು ಅಂತ ಪನ್ನೀರ್ ಮಾಡಿದ್ದೆ, ಅದನ್ನು ಸಹ ತುರಿದು ಹಾಕ್ಕೊಂತ ಇದ್ದೀನಿ. ಆಲೂಗಡ್ಡೆ ಪನ್ನೀರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಫ್ರೈ ಪ್ಯಾನ್ಗೆ ಬೆಣ್ಣೆ, ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡು, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಸ್ವಲ್ಪ ಹಸಿ ಬಟಾಣಿನ ಸಹ ಹಾಕೊಂಡು ಅದು ಫ್ರೈ ಆದ್ಮೇಲೆ ಗ್ರೇಟ್ ಮಾಡಿಟ್ಟಿರೋ ಆಲೂಗಡ್ಡೆ ಪನ್ನೀರು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನ್ ಅಷ್ಟು ಮಾತ್ರ ಗರಂ ಮಸಾಲ ಹಾಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ಈ ರೀತಿ ಮೈಲ್ಡ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಈಗ ಬ್ರೆಡ್ ಸ್ಲೈಸಸ್ನ ತಗೊಂಡು ಒಂದ್ ಕಡೆ ಗ್ರೀನ್ ಚಟ್ನಿ ಹಾಗೆ ಇನ್ನೊಂದ್ ಕಡೆ ಟೊಮೆಟೊ ಕೆಚಪ್ನ ಹಾಕೊಂಡು 2 ಕಡೆ ಬೆಣ್ಣೆ ಹಚ್ಚಿ ಪ್ಯಾನ್ ಮೇಲೆ ಅಥವಾ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಕೆಂಪಗೆ ಬೇಯಿಸ್ಕೊಳ್ಳೋದಷ್ಟೇ. ನಾನು ಇದನ್ನ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.